ಈ ಭಾಗದ ರೈತರ ಸುಮಾರು 7,963 ಎಕರೆಯನ್ನು ರೈತರಿಂದ ಸರ್ಕಾರ ವಶಪಡಿಸಿಕೊಳ್ಳಲಿಕ್ಕೆ ಮುಂದಾಗಿದೆ. ಇದನ್ನು ನಾವು ಪೂರ್ಣವಾಗಿ ವಿರೋಧ ಮಾಡ್ತೇವೆ. ಕಾರಣ ಜನ ಈ ಭಾಗದಲ್ಲಿ 6ರಿಂದ 7 ಲಕ್ಷ ಲೀಟರ್ ಹಾಲನ್ನು ಪ್ರತಿದಿನ ಉತ್ಪತ್ತಿ ಮಾಡಿ ನಾವು ಹಾಲು ಉತ್ಪಾದಕರ ಮಂಡಳಿಗೆ ಸರಬರಾಜು ಮಾಡ್ತಾ ಇದೆ. ಆ ಬರುವ ಆದಾಯದಿಂದ ಬದುಕನ್ನು ನಡೆಸ್ಕೊಳ್ತಾ ಇದೆ. ಅದರ ಜೊತೆಗೆ ಈ ಭಾಗದ ಜನ ರೇಷ್ಮೆ ಬೆಳೆಯನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ರೇಷ್ಮೆ ಗೂಡನ್ನು ರಾಮನಗರ ಮಾರುಕಟ್ಟೆಯಲ್ಲೇ ಮಾರಾಟ ಮಾಡಿ ತಮ್ಮ ಬದುಕನ್ನು ಸಾಗಿಸ್ಕೊಳ್ತಾ ಇದ್ದಾರೆ. ಇದನ್ನು ಮೀರಿ ದೊಡ್ಡ ಪ್ರಮಾಣದಲ್ಲಿ ತರಕಾರಿ ಬೆಳೆಗಳನ್ನು ಕೂಡ ಬೆಳೆದು ಬೆಂಗಳೂರಿಗೆ ಬಂದು ಮಾರಾಟ ಮಾಡ್ತಾ ಇದ್ದಾರೆ. ಹೀಗೆ ತರಕಾರಿ ಬೆಳೆ, ರೇಷ್ಮೆ ಬೆಳೆ, ಹಾಲು ಉತ್ಪನ್ನದ ಮೂಲಕ ತಾವು ಸಮೃದ್ಧವಾದ ಬದುಕನ್ನು ಈ ಭಾಗದ ರೈತರು ಕಟ್ಕೊಂಡಿದ್ದಾರೆ. ನೀವು ಟೌನ್ಶಿಪ್ಪನ್ನು ಯಾರು ಕೇಳಿದ್ರು? ಈಗ ಯಾರಿಗಾಗಿ ಟೌನ್ಶಿಪ್ ಬೇಕಾಗಿದೆ? ಹಿಂದೆ ಇದರ ಚರ್ಚೆ ಸದನದಲ್ಲಾದಾಗ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರು ಯೋಜನೆಯನ್ನು ಕೈಬಿಟ್ಟರು. ರೈತರ ವಿರೋಧ ಇದೆ, ನಾಗರಿಕರ ವಿರೋಧ ಇದೆ, ಈ ಯೋಜನೆ ಅಗತ್ಯ ಇಲ್ಲ ಅಂತೇಳಿ ಕಂಡು ಬಂದಿದೆ, ಹಾಗಾಗಿ ಈ ಉದ್ದೇಶಿತ ಯೋಜನೆ ಕೈ ಬಿಡೋಣ ಅಂತೇಳಿ ತೀರ್ಮಾನ ತಗೊಂಡ್ರು. ಅವತ್ತು ಇದೇ DK ಶಿವಕುಮಾರ್ ಮುಖ್ಯಮಂತ್ರಿಗಳು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧ ಮಾಡಿದ್ರಿ. ಕಟ್ಟುನಿಟ್ಟಾಗಿ ಕಡದಾಗಿ ನೀವು ವಿರೋಧ ಮಾಡಿದಂಥವ್ರು ಇವತ್ತು ಈ ಯೋಜನೆಯನ್ನು ಯಾಕಾಗಿ ಎತ್ಕೊಳ್ತಾ ಇದ್ದೀರಿ? ಅಗತ್ಯ ಏನಿದೆ? ಹಾಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು, ಈ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋಂಥದ್ದು ನಮ್ಮ ಆಗ್ರಹ. ಈಗ ನೀವು ಹೇಳಿದ್ರಿ ಏನಕ್ಕೆ ತಗೊಂತಾ ಇದ್ದಾರೆ, ಟೌನ್ಶಿಪ್ ಅಗತ್ಯತೆ ಏನಿದೆ ಅಂತ. ಬೆಂಗಳೂರು ಅಭಿವೃದ್ಧಿ ಆಗೋದು ಎಲ್ಲ ರೈತರ ಶಕ್ತಿ ಅಲ್ವಾ ಸರ್? ಈಗಾಗಲೇ ಬೆಂಗಳೂರು ಮಾಲಿನ್ಯಕ್ಕೆ ಹೆಸರಾಗ್ತಾ ಇದೆ. ಅಲ್ಲಿಯ ಮಾಲಿನ್ಯವನ್ನು ತಡೆಗಟ್ಟಬೇಕು ಅಂದರೆ ಇಲ್ಲಿ ಹಸಿರು ಪ್ರದೇಶ ಅಗತ್ಯ ಇದೆ. ಇಲ್ಲಿಂದ ಆಮ್ಲಜನಕ ಅಲ್ಲಿಗೆ ಸರಬರಾಜು ಆದರೆ ಪೊಲ್ಯೂಷನ್ ಪ್ರಮಾಣ ಕಡಿಮೆ ಆಗ್ತದೆ. ಇದನ್ನು ನೀವು ಮತ್ತೆ ಬೆಂಗಳೂರಿನಂತೆ ನಿರ್ಮಾಣ ಮಾಡೋದಾದರೆ ಜನರು ಆರೋಗ್ಯಕರವಾಗಿ ಬದುಕೋದಲ್ಲಿ ಒಳ್ಳೆ ಆಮ್ಲಜನಕ ಎಲ್ಲಿ ಕೊಡ್ತೀರಿ? ಒಳ್ಳೆ ಪರಿಸರ ಎಲ್ಲಿ ಕೊಡ್ತೀರಿ? ಅವ್ರಿಗೆ ಹಾಲನ್ನು ಎಲ್ಲಿ ಕೊಡ್ತೀರಿ? ರೇಷ್ಮೆಯಲ್ಲಿ ಉತ್ಪತ್ತಿ ಮಾಡಿಕೊಡ್ತೀರಿ? ತರಕಾರಿನೆಲ್ಲಿ ಸರಬರಾಜು ಮಾಡ್ತೀರಿ? ಬೆಂಗಳೂರಿನ ಬಿಡದಿ ಟೌನ್ಶಿಪ್ ಈಗಲೇ ಅನಿವಾರ್ಯ, ಅಗತ್ಯ ಅಲ್ಲ. ಇನ್ನು ಬಹಳ ಕಿಲೋಮೀಟರ್ಗಳ ಉದ್ದ ಖಾಲಿ ಪ್ರದೇಶಗಳಿದ್ದಾವೆ. ಬೆಂಗಳೂರು ಹೊಂದ್ಕೊಂಡಂತೆ ಜಾಗ ಇದೆ. ಅದು ಬಿಟ್ಟು ಬಿಡದಿಗೆ ಯಾಕೆ ಬಂದಿದ್ದೀರಿ? ಈ ರೈತರನ್ನ ಯಾಕೆ ಒಕ್ಕಲಿಸ್ತಾ ಇದ್ದೀರಿ? ಆ ರೈತರ ಮಕ್ಕಳು ಏನಾಗಬೇಕು? ಅವ್ರ ಭವಿಷ್ಯ ಏನಾಗಬೇಕು? ನೀವು ಕೊಡೋ ಹಣ 1-2 ವರ್ಷಗಳು ತೀರೋಗ್ತದೆ. ಆಮೇಲೆ ಅವ್ರ ಬದುಕು, ಅವ್ರ ಭವಿಷ್ಯ, ಅವ್ರ ಮಕ್ಕಳ ಭವಿಷ್ಯ. ಹಾಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವ ಹೋರಾಟವನ್ನು 2ನೇ ಪಾದಯಾತ್ರೆ ಮೂಲಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತು ಕುಮಾರಸ್ವಾಮಿಯವರು ಮತ್ತು ವಿರೋಧ ಪಕ್ಷ ನಾಯಕ ಅಂತ R. ಅಶೋಕ್ ಅವರು BJP ಮುಖಂಡರು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಈ ಹೋರಾಟ ನಿರಂತರವಾಗಿ ನಡೀತದೆ. ಈಗ ನೀವೇ ಹೇಳ್ತಾ ಇದ್ದೀರಾ, ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಬೆಂಗಳೂರಲ್ಲಿ. ನೀವೇ ನೋಡಿದ್ರೆ ಅಪಾರ್ಟ್ಮೆಂಟ್ ಕೂಡ ಆಗ್ತಾ ಇದೆ, ಇರೋದಕ್ಕೂ ಜಾಗ ಇಲ್ದಂಗೆ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಆಗ್ಲೇಬೇಕಲ್ವಾ ಸರ್? ಬೆಂಗಳೂರಿಗೆ ಪರ್ಯಾಯವಾಗಿ 4-6 ನಗರಗಳನ್ನು ನೀವು ಬೆಳೆಸಿ ಸ್ವಾಮಿ. ಮೈಸೂರನ್ನು ಬೆಳೆಸಿ, ಹುಬ್ಳಿಯನ್ನು ಬೆಳೆಸಿ, ಕೋಲಾರನ್ನು ಬೆಳೆಸಿ. ಅಯ್ಯೋ, ಮೈಸೂರು ಬೆಂಗಳೂರಿಗೆ ನೀವು ಎಕ್ಸ್ಪ್ರೆಸ್ ಹೈವೇ ಮಾಡಿಲ್ವಾ ದೇವೇಗೌಡರು, ರೇವಣ್ಣವರು? ಆ ಎಕ್ಸ್ಪ್ರೆಸ್ ಹೈವೇ ಈಗ ಬೆಂಗಳೂರು ಮೈಸೂರಿನ ಹತ್ರ ತಂದಿದೆ. ಅದು ಬಿಟ್ಟು ನೀವು ಬೆಂಗಳೂರಿನ ಒತ್ತಡವನ್ನು ಯಾಕೆ ಜಾಸ್ತಿ ಮಾಡ್ತೀರಿ? ಪೊಲ್ಯೂಷನ್ ಯಾಕೆ, ಮಾಲಿನ್ಯವನ್ನು ಯಾಕೆ ಜಾಸ್ತಿ ಮಾಡ್ತೀರಿ? ಜನ ಬದುಕೋದು ಹೆಂಗೆ? ಅವ್ರ ಆಯುಷ್ ಆರೋಗ್ಯ ಕಡಿಮೆ ಮಾಡ್ತೀರಾ? ನೋ, ಇದು ಯಾವ ಕಾರಣಕ್ಕೂ ಆರೋಗ್ಯಕರವಾದ ಯೋಜನೆ ಅಲ್ಲ. ಹಿಂದೆ ನೀವೇ ವಿರೋಧ ಮಾಡಿದ್ರಿ. ಆ ವಿರೋಧ ಮಾಡಿದಂಥ ಅಭಿಪ್ರಾಯಕ್ಕೆ ಕಟಿಬದ್ಧರಾಗಿ ಈ ಯೋಜನೆಯನ್ನು ಕೈ ಬಿಡಬೇಕು. ದೇಶದಲ್ಲಿ, ರಾಜ್ಯದಲ್ಲಿ ರೈತರ ಪರವಾಗಿ ಏನಾದರೂ ಧ್ವನಿ ಎತ್ತಾರೆ ಅಂದರೆ ದೇವೇಗೌಡರ ಕುಟುಂಬದವರು. ಈಗಾಗಲೇ ಅದು ಸಾಕಷ್ಟು ನಿದರ್ಶನ ಇದೆ. ದೇವೇಗೌಡರ ಕಾಲದಲ್ಲಿ ಅಷ್ಟು ನೀರಾವರಿ ಯೋಜನೆಗಳು ಯಾರ ಕಾಲದಲ್ಲೂ ಆಗಿಲ್ಲ. ಬರೀ 3 ವರ್ಷದಲ್ಲಿ ಅವರು ಸಾಕಷ್ಟು ನೀರಾವರಿ ಯೋಜನೆಗಳು ಮಾಡಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರು ಕೂಡ ರೈತರ ಪರವಾಗಿ 25,000 ಕೋಟಿ ಸಾಲ ಮನ್ನಾ ಮಾಡಿದರು. ಆ ಸಾಲ ಮನ್ನಾ ಅದೇ ದುಡ್ಡನ್ನ ಬೇರೆ ಡೆವಲಪ್ಮೆಂಟ್ಗೆ ಹಾಕಿದರೆ ಎಷ್ಟೋ ಪರ್ಸೆಂಟೇಜ್ ಬರೋದು, 1,000 ಕೋಟಿ ಕಮಿಷನ್ ಬರೋದು. ಆ ಕೆಲಸಕ್ಕೆ ಕೈ ಹಾಕ್ದೇನೆ ಕುಮಾರಸ್ವಾಮಿ ಅವರು ರೈತರ ಪರವಾಗಿ ನಿಂತಿದ್ದಾರೆ. ಅದೇ ಥರ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಇವತ್ತು ಬೈಲಮಂಗಲದಿಂದ ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬೆಂಬಲ, ರೈತರ ಪರವಾಗಿ ಬೆಂಬಲ ತಾಲೂಕಾದ್ಯಂತ ಹಾಗೂ ರಾಜ್ಯಾದ್ಯಂತ. ದೇವನಹಳ್ಳಿಯಿಂದ ಸರ್, ಈಗ ದೇವನಹಳ್ಳಿಲೂ ಸುಮಾರು ಈಗ ಏರ್ಪೋರ್ಟ್ ಮಾಡೋ ಟೈಮಲ್ಲಿ ದೇವನಹಳ್ಳಿನೂ ಹಾಗೆ ಬಿಟ್ಬಿಟ್ಟಿದ್ರೆ ಹಾಗೆ ಇರ್ತಿತ್ತು. ಈಗ ಅಲ್ಲಿನೂ ದೊಡ್ಡದಾಗಿ ಅಭಿವೃದ್ಧಿ ಆಯ್ತಲ್ವಾ? ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಯ್ತಲ್ವಾ? ದೇವನಹಳ್ಳಿಯಲ್ಲಿ ಆಗಾಗಲೇ ಸಾಕಷ್ಟು ಬೀಡು ಜಮೀನುಗಳಿದ್ವು. ಅವತ್ತು ಏರ್ಪೋರ್ಟ್ ಮಾಡಬೇಕಾದ್ರೆ ದೇವನಹಳ್ಳಿಯಲ್ಲಿ ಸಾಕಷ್ಟು ಖಾಲಿ ಜಾಗ ಇತ್ತು. ಆಮೇಲೆ ನೀಲಗಿರಿ ತೋಪುಗಳಿದ್ವು. ಅದನ್ನ ಇದು
ಮಾಡಿ ಅವತ್ತು ಏರ್ಪೋರ್ಟ್ ಮಾಡಿದ್ರು. ಇವತ್ತು ಇಲ್ಲಿ ಸಮೃದ್ಧಿಯಾಗಿ ಬೆಳೆಗಳಿದ್ದಾವೆ. ತೆಂಗಿರ್ಬೋದು, ಅಡಿಕೆ ಇರ್ಬೋದು, ತರಕಾರಿ ಬೆಳೆ ಇರ್ಬೋದು, ಸಾಕಷ್ಟು ಸಮೃದ್ಧಿ, ರೇಷ್ಮೆ ಇರ್ಬೋದು, ಸಾಕಷ್ಟು ಸಮೃದ್ಧಿಯಾಗಿದೆ. ಇವತ್ತು ನಾವು ಬಂದು ನೋಡ್ತಾ ಇದ್ರೆ ಹಸಿರು ಕಾಂತಿ ಇದೆ ಇಲ್ಲಿ. ಇಂಥದ್ದನ್ನು ಯಾಕೆ ಮಾಡ್ಬೇಕು? ಈಗ ನೀವೇನಾದ್ರು ನೀಲಗಿರಿ ತೋಪಳಿದ್ದಾವೆ, ಸಾಕಷ್ಟು ಬೀಡು ಜಮೀನು ಇದ್ದಾವೆ, ಅಲ್ಲಿ ಹೋಗಿ ಟೌನ್ಶಿಪ್ ಮಾಡಿರಿ, ಬೇಡ ಅಂತ ಯಾರೂ ಇರೋದ ಇಲ್ಲ. ಇವತ್ತು ಬೆಂಗಳೂರು ಬೆಳಿಬೇಕು ಒಪ್ಕೊಳ್ಳೋಣ. ಇವತ್ತು ಕಾಲಷ್ಟು ನೀಲಗಿರಿ ತೋಪಳಿದ್ದಾವೆ, ಖಾಲಿ ಜಮೀನುಗಳಿದ್ದಾವೆ, ಅಲ್ಲಿ ಮಾಡಿರಿ. ಅಲ್ಲಿ ಬಿಟ್ಬಿಟ್ಟು ರೈತರು ಬದುಕಂತ ಏನು ಸಮೃದ್ಧಿಯಾಗಿ ಬದುಕಂಥ ಜಾಗ ನೀವು ಯಾಕೆ ಮಾಡ್ತಾ ಇದ್ದೀರಾ ಅಂತ ನಾವು ಸರ್ಕಾರನ ಕ್ವಶನ್ ಮಾಡಿ ಇವತ್ತು ಹೋರಾಟ ಮಾಡೋಕೆ ಶುರು ಮಾಡಿ. ನಮ್ಮ ದೇವನಹಳ್ಳಿ ಬಿಟ್ಟಿದೆ, ನಮ್ಮದು ಒಂದು 20-30 ಎಕರೆ ಇದೆ. ಇಲ್ಲ, ನಮ್ಮದು ಹೋಗಿಲ್ಲ, ನಾವು ಕೊಟ್ಟಿಲ್ಲ. ಅಲ್ಲಿ ಸುತ್ತಮುತ್ತ ಜಮೀನು ಅವಾಗ ಅವ್ರು ಎಷ್ಟು ಕೊಟ್ಟರು? ಅವಾಗ 5 ಲಕ್ಷ 6 ಲಕ್ಷ ಕೊಟ್ಟರು ಸರ್ಕಾರದಿಂದ. ದುಡ್ಡಲ್ಲಿ ಏನಾದ್ರು ಅವ್ರೇನು ಜಮೀನು ತಗೊಂಡ್ರು? ಸಾಕಷ್ಟು ಜನ ಮನೆ ಕಟ್ಟಿ ಕಾರ್ ತಗೊಂಡು ಎಲ್ಲ ಆಳ ಹೊರಟೋದ್ರು. ಈಗ ಏನು ಹೇಳ್ತೀನಿ, ಜಮೀನು 1 ಎಕರೆ ಕೊಟ್ಟಿದ್ದೆ ಆದರೆ ಅವತ್ತು 5 ಲಕ್ಷ ಕೊಟ್ಟರು. ಇವತ್ತು 5 ಕೋಟಿ 10 ಕೋಟಿ ಆಗುತ್ತೆ. ಅವ್ರೇನು ಮಾಡಿದ್ರು, ಕಾರ್ ತಗೊಂಡ್ರು, ಮನೆ ಕಟ್ಟರು, ಮನೇನೂ ಒಂದು 20 ವರ್ಷಕ್ಕೆ ಡೊಮಲೇಶ್ ಆಯಿತು, ಹೊರಟೋಯ್ತು. ಕಾರು ಗ್ಯಾರೇಜು ಹೊರಟೋಯ್ತು, ಜಮೀನು ಹೋಯ್ತು, ಜೀವನನೂ ಕಷ್ಟ ಆಯಿತು. ಅದಕ್ಕೆ ನೀವೇನು ಹೇಳ್ತಾ ಇದ್ದೀರಾ, ಜಮೀನು ಮಾರೋದು ಬೇಡ ಅಂತ? ಹೌದು, ಜಮೀನು ನಮ್ಮ ತಾತನವರು, ನಮ್ಮ ಹಿರಿಯರು, ನಮ್ಮ ಮಕ್ಕಳು ಚೆನ್ನಾಗಿರಲಿ, ಮುಂದೆ ದೇಶದ ಭವಿಷ್ಯಕ್ಕೆ ಬೆಳೆದು ಅನ್ನ ಕೊಡಲಿ ಅನ್ನೋ ಉದ್ದೇಶಕ್ಕೆ ಇವತ್ತು ಜಮೀನು ನಮಗೂ ಬಿಟ್ಟು ಹೋಗಿದ್ದಾರೆ. ನಾವು ಕೂಡ ನಮ್ಮ ಮಕ್ಕಳಿಗೂ ಜಮೀನು ಬಿಟ್ಟರೆ ಅವತ್ತು ಅವ್ರೇನ ದೇಶಕ್ಕೆ ಅನ್ನ ಕೊಡೋಂಥ ಕೆಲಸ ಮಾಡ್ತಾರೆ. ಇವತ್ತು ಮಾರ್ಕೊಂಡು ಹೋದರೆ ಯಾರು, ಇವತ್ತು ನಮ್ಮ ದೇವನಹಳ್ಳಿ ಸಾಕಷ್ಟು ಒಂದು 30% ಮಾತ್ರ ಜಮೀನೇನೋ ಉಳಿಸ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬೇರೆ ಕಡೆ ದುಡ್ಡು ಹಾಕೊಂಡು ವ್ಯವಸಾಯ ಮಾಡ್ತಾರೆ. 70% ಅದನ್ನು ತಿಂದು ಮಜಾ ಮಾಡಿ ಇವತ್ತು ಕಂಪ್ನಿಗಳಿಗೆ ಕೂಲಿಗೆ ಹೋಗುವಂಥ ಮಟ್ಟಕ್ಕೆ ಇವತ್ತು ನಮ್ಮ ದೇವನಹಳ್ಳಿ ಏರ್ಪೋರ್ಟಲ್ಲಿ ಸಾಕಷ್ಟು ಜನ ಇದ್ದಾರೆ.